ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್. ಟೆಂಡರ್ನಲ್ಲಿ ಬರೋಬ್ಬರಿ 15,568 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನುವ ಆರೋಪವನ್ನು ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೊರಿಸಿದ್ದಾರೆ. ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಗುತ್ತಿಗೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನು ನೀಡಲಾಗಿದ್ದು ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕೂಡಲೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಈ ಸ್ಕ್ಯಾಮ್ ಅನ್ನು ಮಾಡಿರುವಂಥದ್ದು ಬಹಿರಂಗವಾಗಿ ತಿಳಿಸ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ನನಗೆ ತಕ್ಷಣ ಉತ್ತರ ಕೊಡಲಿಕ್ಕಾಗಲ್ಲ, ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲೇ ಅವರು ಭರವಸೆಯನ್ನು ಕೊಡ್ತಾರೆ. ಯಾರು ಇಂಧನ ಸಚಿವರು ಭರವಸೆ ಕೊಟ್ಟು ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ, 8:30 ಗಂಟೆಗೆ ಬಂದು ಒಟ್ಟು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ, ಭಾಳ ಸ್ಪಷ್ಟಪಡ್ತೀನಿ, ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ಮಾರನೇ ದಿನ 8:30ಗೆ ಅವರು ನಾಪತ್ತೆ ಬರ್ತಾರೆ. 8:55 ಬರ್ತಾರೆ, ಆದರೆ ಯಾವುದೂ ಉತ್ತರ ಕೊಡೋಲ್ಲ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್. ಟೆಂಡರ್ನಲ್ಲಿ ಬರೋಬ್ಬರಿ 15,568 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನುವ ಆರೋಪವನ್ನು ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೊರಿಸಿದ್ದಾರೆ. ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಗುತ್ತಿಗೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನು ನೀಡಲಾಗಿದ್ದು ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕೂಡಲೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಈ ಸ್ಕ್ಯಾಮ್ ಅನ್ನು ಮಾಡಿರುವಂಥದ್ದು ಬಹಿರಂಗವಾಗಿ ತಿಳಿಸ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ನನಗೆ ತಕ್ಷಣ ಉತ್ತರ ಕೊಡಲಿಕ್ಕಾಗಲ್ಲ, ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲೇ ಅವರು ಭರವಸೆಯನ್ನು ಕೊಡ್ತಾರೆ. ಯಾರು ಇಂಧನ ಸಚಿವರು ಭರವಸೆ ಕೊಟ್ಟು ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ, 8:30 ಗಂಟೆಗೆ ಬಂದು ಒಟ್ಟು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ, ಭಾಳ ಸ್ಪಷ್ಟಪಡ್ತೀನಿ, ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ಮಾರನೇ ದಿನ 8:30ಗೆ ಅವರು ನಾಪತ್ತೆ ಬರ್ತಾರೆ. 8:55 ಬರ್ತಾರೆ, ಆದರೆ ಯಾವುದೂ ಉತ್ತರ ಕೊಡೋಲ್ಲ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್. ಟೆಂಡರ್ನಲ್ಲಿ ಬರೋಬ್ಬರಿ 15,568 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನುವ ಆರೋಪವನ್ನು ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೊರಿಸಿದ್ದಾರೆ. ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಗುತ್ತಿಗೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನು ನೀಡಲಾಗಿದ್ದು ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕೂಡಲೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಈ ಸ್ಕ್ಯಾಮ್ ಅನ್ನು ಮಾಡಿರುವಂಥದ್ದು ಬಹಿರಂಗವಾಗಿ ತಿಳಿಸ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ನನಗೆ ತಕ್ಷಣ ಉತ್ತರ ಕೊಡಲಿಕ್ಕಾಗಲ್ಲ, ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲೇ ಅವರು ಭರವಸೆಯನ್ನು ಕೊಡ್ತಾರೆ. ಯಾರು ಇಂಧನ ಸಚಿವರು ಭರವಸೆ ಕೊಟ್ಟು ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ, 8:30 ಗಂಟೆಗೆ ಬಂದು ಒಟ್ಟು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ, ಭಾಳ ಸ್ಪಷ್ಟಪಡ್ತೀನಿ, ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ಮಾರನೇ ದಿನ 8:30ಗೆ ಅವರು ನಾಪತ್ತೆ ಬರ್ತಾರೆ. 8:55 ಬರ್ತಾರೆ, ಆದರೆ ಯಾವುದೂ ಉತ್ತರ ಕೊಡೋಲ್ಲ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್. ಟೆಂಡರ್ನಲ್ಲಿ ಬರೋಬ್ಬರಿ 15,568 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನುವ ಆರೋಪವನ್ನು
ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೊರಡಿಸಿದ್ದಾರೆ. ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಗುತ್ತಿಗೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನ ನೀಡಲಾಗಿದ್ದು ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕೂಡಲೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಈ ಸ್ಕ್ಯಾಮ್ ಅನ್ನು ಮಾಡಿರುವಂಥದ್ದು ಬಹಿರಂಗವಾಗಿ ತಿಳಿಸ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ನಾನು ಈಗ ತಕ್ಷಣ ಉತ್ತರ ಕೊಡಲಿಕ್ಕಾಗಲ್ಲ, ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲೇ ಅವರು ಭರವಸೆಯನ್ನು ಕೊಡ್ತಾರೆ. ಯಾರು ಇಂಧನ ಸಚಿವರು ಭರವಸೆ ಕೊಟ್ಟು ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ, 8:30 ಗಂಟೆಗೆ ಬಂದು ಒಟ್ಟು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ, ಭಾಳ ಸ್ಪಷ್ಟಪಡ್ತೀನಿ, ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ಮಾರನೇ ದಿನ 8:30ಗೆ ಅವರು ನಾಪತ್ತೆ ಬರ್ತಾರೆ. 8:55 ಬರ್ತಾರೆ, ಆದರೆ ಯಾವುದೂ ಉತ್ತರ ಕೊಡೋಲ್ಲ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್. ಟೆಂಡರ್ನಲ್ಲಿ ಬರೋಬ್ಬರಿ 15,568 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನೋ ಆರೋಪವನ್ನು ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೊರಿಸಿದ್ದಾರೆ. ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಮೀಟರ್ ಗುತ್ತಿಗೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ. ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನ ನೀಡಲಾಗಿದ್ದು ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕೂಡಲೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಈ ಸ್ಕ್ಯಾಮ್ ಅನ್ನು ಮಾಡಿರುವಂಥದ್ದು ಬಹಿರಂಗವಾಗಿ ತಿಳಿಸ್ತು. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ. ನಾನು ಈಗ ತಕ್ಷಣ ಉತ್ತರ ಕೊಡಲಿಕ್ಕಾಗಲ್ಲ, ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲೇ ಅವರು ಭರವಸೆಯನ್ನು ಕೊಡ್ತಾರೆ. ಯಾರು ಇಂಧನ ಸಚಿವರು ಭರವಸೆ ಕೊಟ್ಟು ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ, 8:30 ಗಂಟೆಗೆ ಬಂದು ಒಟ್ಟು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ, ಭಾಳ ಸ್ಪಷ್ಟಪಡ್ತೀನಿ, ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟು ಮಾರನೇ ದಿನ 8:30ಗೆ ಅವರು ನಾಪತ್ತೆ ಬರ್ತಾರೆ. 8:55 ಬರ್ತಾರೆ, ಆದರೆ ಯಾವುದೂ ಉತ್ತರ ಕೊಡೋಲ್ಲ. ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್. ಟೆಂಡರ್ನಲ್ಲಿ ಬರೋಬ್ಬರಿ 15,568 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನೋ ಆರೋಪವನ್ನು ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೊರಿಸಿದ್ದಾರೆ.